ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. IPL ಕಡೆಯಿಂದ ಬಂದಿದ್ದ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಇಟ್ಸ್ ಅಬೌಟ್ IPL ರಿಟೆನ್ಷನ್. ಒಂದು ಫ್ರಾಂಚೈಸ್ದು ಇವಾಗ ಆಲ್ಮೋಸ್ಟ್ ಖಚಿತವಾಗ್ತಾ ಇದೆ, ಇವರು ರಿಟೈನ್ ಆಗಬಹುದು ಅಂತ. ಇನ್ನು ಅವ್ರದ್ದು ರಿಟೆನ್ಷನ್ ಪಾಲಿಸಿ ಈಚೆ ಕಡೆ ಬಂದಿಲ್ಲ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಗಣೇಶ ಕೂರಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ರಿಟೆನ್ಷನ್ ಪಾಲಿಸಿ ಈಚೆ ಕಡೆ ಬಂದಿಲ್ಲ, ಬಟ್ ಆದರೂ ಈ 5 ಜನ ರಿಟರ್ನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ಹೋಪ್ಫುಲಿ 5 ರಿಟೆನ್ಷನ್ ಇರುತ್ತೆ ಅಂತ ಇವರು ಅನ್ಕೊಂಡಿದ್ದಾರೆ ಅಂತ ಕಾಣಿಸಿದೆ. ಅದಕ್ಕೋಸ್ಕರ ಇನ್ಸೈಡ್ ಇನ್ಫಾರ್ಮೇಷನ್ ಪ್ರಕಾರ ಕ್ರಿಕ್ ಬಸ್ ರಿಪೋರ್ಟ್ ಮಾಡಿರೋ ಪ್ರಕಾರ ಬರ್ತಿರೋವಂಥ ಅಪ್ಡೇಟು. ಮೊದಲನೇ ಪ್ಲೇಯರ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ, ಇದು ಡೆಲ್ಲಿ ಕ್ಯಾಪಿಟಲ್ಸ್ ರಿಲೇಟೆಡ್ ಮಾತ್ರ, ಬೇರೆ ಟೀಮ್ ರಿಲೇಟೆಡ್ ಎಲ್ಲ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮೊದಲನೇ ಪ್ಲೇಯರ್ ಆಗಿ ರಿಟೈನ್ ಆಗ್ತಾ ಇದ್ದಾರೆ ಅಂತಂದರೆ ಇಟ್ಸ್ ರಿಷಬ್ ಪಂತ್, ಬೇರೆ ಯಾರೂ ಅಲ್ಲ. ರಿಷಬ್ ಪಂತ್ ಎಲ್ಲೂ ಹೋಗ್ತಿಲ್ಲ, CSKಗೂ ಹೋಗ್ತಿಲ್ಲ, ಎಲ್ಲಿಗೂ ಹೋಗ್ತಾ ಇಲ್ಲ. ಅಪ್ಡೇಟ್ ಬರ್ತಾ ಇದೆ, ರಿಷಬ್ ಪಂತ್ ಡೆಲ್ಲಿ ಕ್ಯಾಪಿಟಲ್ಸ್ನೇ ಉಳ್ಕೊತಿದ್ದಾರೆ. ಅಂದರೆ ಮೊದಲನೇ ಸ್ಥಾನದಲ್ಲಿ ಅಂತಂದರೆ ಮ್ಯಾಕ್ಸಿಮಮ್ ಅಮೌಂಟು ರಿಟೆನ್ಷನಲ್ಲಿ ಮ್ಯಾಕ್ಸಿಮಮ್ ಅಮೌಂಟು ಫಸ್ಟ್ ಸ್ಥಾನಕ್ಕೆ ಎಷ್ಟು, ಸೆಕೆಂಡ್ ಸ್ಥಾನಕ್ಕೆ ಎಷ್ಟು, ಥರ್ಡ್ ಸ್ಥಾನಕ್ಕೆ ಎಷ್ಟು ಅಂತ BCCI ಅವರೇ ಒಂಥರ ಲಿಸ್ಟ್ ಮಾಡಿ ಕೊಟ್ಬಿಟ್ಟಿರ್ತಾರೆ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ರಿಟೈನ್ ಆಗ್ತಾ ಇರೋದು ಇಟ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ನ ಕ್ಯಾಪ್ಟನ್ನು ರಿಷಬ್ ಪಂತ್. ಎಲ್ಲೂ ಹೋಗ್ತಾ ಇಲ್ಲ, ರೂಮರ್ಸ್ಗಳೆಲ್ಲ ಏನು ಸ್ಪ್ರೆಡ್ ಆಗ್ತಾ ಇತ್ತು, ಸೊ ಅದಕ್ಕೆ ಒಂಥರ ಅಂತ್ಯನ ಕೊಟ್ಟಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸು. ಇನ್ಸೈಡ್ ಇನ್ಫಾರ್ಮೇಷನ್ ಪ್ರಕಾರ DC-ಗೆ ಕ್ಯಾಪ್ಟನ್ ಆಗಿ ಮತ್ತೆ ರಿಷಬ್ ಪಂತ್ನೇ ಇರ್ತಾರೆ ಅಂತ. ಎರಡನೇ ಪ್ಲೇಯರ್ ಇಟ್ಸ್ ಅಕ್ಷರ್ ಪಟೇಲು ಸಗಲಾಗಿ ಕಾಣಿಸ್ಕೊಂಡಿದ್ದಾರೆ. ಲೋಕಲ್ ಡೊಮ್ಯಾಸ್ಟಿಕ್ ಕಲರು ಆಗಿರ್ಬೋದು, ಜೊತೆಗೆ ಇಂಡಿಯಾಗಾದರೂ ಆಗಿರ್ಬೋದು, ಆಲ್ಮೋಸ್ಟ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ. ಕೊಟ್ಟಿರುವಂಥ ಅವಕಾಶ ಎಲ್ಲ ಕ್ಲಾಸ್ನ ತೋರಿಸಿದ್ದಾರೆ. IPL ಕೂಡ ಮಸ್ತಾಗಿನ ಪರ್ಫಾರ್ಮ್ ಮಾಡಿದರೆ. ಅಕ್ಷರ್ ಪಟೇಲ್ನ ಬಿಟ್ಟರೆ ಇರೋಂಥ ದಡ್ರು ಬೇರೆ ಯಾರೂ ಇರೋದಿಲ್ಲ. ಅದಕ್ಕೋಸ್ಕರ ಅಕ್ಷರ್ ಪಟೇಲ್ನ 100% ರಿಟರ್ನ್ ಮಾಡ್ತಾರೆ ಅಂತ ಅಪ್ಡೇಟ್ ಇದೆ. ಇಟ್ಸ್ ಕುಲ್ದೀಪ್ ಯಾದವ್ ನಂಬರ್ 3. ಈ ಪಂತು ಮತ್ತು ಕುಲ್ದೀಪ್ ಅಣ್ಣ ಕಾಂಬಿನೇಷನ್ನ ನೋಡೋದಕ್ಕೆ ಒಂಥರ ಚೆಂದ. ಸೊ ಇವ್ರನ್ನ ಬಿಡೋದಿಲ್ಲ 100%, ಯಾಕಂದರೆ ಮೆಜಾರಿಟಿ ಆಫ್ ದ ವಿಕೆಟ್ಸ್ನ ಡೆಲ್ಲಿ ಕ್ಯಾಪಿಟಲ್ಸ್ಗೆ ರೀಸೆಂಟಾಗಿ ಎತ್ತಿರೋದು ಕುಲ್ದೀಪ್ ಯಾದವೇನೇ. ಸೊ ಕ್ರೂಷಿಯಲ್ ಟೈಮಲ್ಲಿ ಬ್ರೇಕ್ಸ್ನ ತೊಗೊಂಬಂದು ಕೊಡುವಂಥ ಬೌಲರು. ಸೊ ಆಬ್ವಿಯಸ್ಲಿ ಇವ್ರನ್ನ ಬಿಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕಾಗೋದಿಲ್ಲ, ಇವ್ರು ಆಕ್ಷನ್ಗೆ ಬರ್ತಾರೆ ಅಂತ ಅನ್ಕೊಳಕ್ಕಾಗೋದಿಲ್ಲ. ಸೊ ಈ 3 ಜನ ಅಂತೂ 100% ಪಕ್ಕ ಶಾರ್ಟ್ ಆಗಿ ಇವ್ರು ಎಷ್ಟೇ ನಂಬರ್ ಆಫ್ ರಿಟೆನ್ಷನ್ ಬಿಟ್ಟರು ಕೂಡ, ಅಂದರೆ 3ರಿಂದ ಹಿಡ್ಕೊಂಡು 5 ರಿಟೆನ್ಷನ್ 3 ಬಿಡ್ತು ಅಂದರೆ ಪಕ್ಕ ನನ್ನ ಪ್ರಕಾರ ಪ್ರಿಫರೆನ್ಸಲ್ಲಿ ಇರ್ತಾರೆ. ಇಟ್ಸ್ ರಿಷಬ್ ಪಂತ್, ಅಕ್ಷರ್ ಪಟೇಲ್ ಆ್ಯಂಡ್ ಕುಲ್ದೀಪ್ ಯಾದವೇನೆ. ಇನ್ನೂ ಇಬ್ಬರು ಪ್ಲೇಯರ್ಗಳು ಸ್ಟಬ್ಸ್ನ ರಿಟೈನ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರಂತೆ. ಈ ಸೌತ್ ಆಫ್ರಿಕನ್ ಪ್ಲೇಯರ್ನ ಗೊತ್ತಿಲ್ಲ ರಿಟೈನ್ ಆಗ್ತಾರೋ ಆಗೋದಿಲ್ವ ಅಂತ, ಬಟ್ ಸ್ವಲ್ಪ ಏನೋ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಅಂತ ಕಾಣ್ತದೆ ಸ್ಟಬ್ಸ್ ಅವರು. ಏನೋ ಲಾಸ್ಟ್ ಸೀಸನ್ ಒಂದು ರೇಂಜಿಗೆ ಪ್ರದರ್ಶನ ಕೊಟ್ಟಿದ್ರು, ಅಂತ ಹೆವಿ ಇಂಪ್ಯಾಕ್ಟ್ ಆಗಿಲ್ಲ ಅಂದ್ರೆ ಒಂದು ರೇಂಜಿಗಂತೂ ಪರ್ಫಾರ್ಮ್ ಮಾಡಿದ್ರು. ಅದರಿಂದ ಇವರು ರಿಟೈನ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಸೊ ಇನ್ನೊಬ್ಬ ಪ್ಲೇಯರ್ ಇಟ್ಸ್ ಜಾಕ್ ಫ್ರೇಜರ್, ಆಸ್ಟ್ರೇಲಿಯನ್ ಓಪನರು. ಲಾಸ್ಟ್ ಟೈಮು ಸಗದಾಗಿ ಇಂಪ್ಯಾಕ್ಟ್ ಮಾಡಿದ್ರು, ಬಂದ್ಬಿಟ್ಟು ಗುದ್ದಿದ್ರು ಹಾಕೊಂಡು. ಬಟ್ ಅದಾದಾಗಿಂದ ಸಿಕ್ಕಾಪಟ್ಟೆ ಅವರ ಫಾರ್ಮ್ ಡಿಪ್ ಆಗಿ ಹೋಗ್ಬಿಟ್ಟಿತ್ತು. ಮತ್ತೆ ಇವಾಗ ಚಿಗುರ್ತಾ ಇದ್ದಾರೆ ಜಾಕ್ ಫ್ರೇಜರ್ ಅವರು. ಈ ಓಪನರ್ನ ಬಿಡೋದಿಲ್ಲ ಅಂತ ಅಪ್ಡೇಟ್ ಬರ್ತಿದೆ. ಪೃಥ್ವಿ ಶಾ, ಆಶಾ, ಈಶಾ ಎಲ್ಲ ಏನಿದ್ರು, ಸೊ ಎಲ್ಲರೂ ಕಳಿಸ್ಕೊತಾರೆ. ಜಾಕ್ ಫ್ರೇಜರ್ ಮೇಲೆ ಇವರು ಸಿಕ್ಕಾಪಟ್ಟೆ ನಂಬಿಕೆ ಇಟ್ಟಿದ್ದಾರೆ. ಈ ಇಬ್ಬರು ಓವರ್ಸೀಸ್ ಪ್ಲೇಯರ್ಗಳನ್ನ ಬಿಡೋದಿಲ್ಲ ಅಂತ ಅಪ್ಡೇಟ್ ಬರ್ತಿದೆ. ಟೋಟಲ್ ಆಗಿ ಓವರ್ ಆಲ್ 5 ಜನ, ಪಂತ್, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಸ್ಟಬ್ಸ್ ಆ್ಯಂಡ್ ಜಾಕ್ ಫ್ರೇಜರ್, ಈ 5 ರಿಟೆನ್ಷನ್ ಆಗಬಹುದು ಅಂತ ಕ್ರಿಕ್ ಬಸ್ ರಿಪೋರ್ಟ್ ಮಾಡಿದೆ. ಅದರಲ್ಲಿ ಪಕ್ಕಾ ಶಾರ್ಟ್ ಯಾವುದು ಅಂತಂದರೆ ಇಟ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ರಿಷಬ್ ಪಂತನ ಲೀಡ್ ಮಾಡಿದ್ರೆ 2025 IPL ಅಲ್ಲಿ ಅಂತ. ಸೊ ನಿಮಗೆ ಏನು ಅನ್ನಿಸಿದೆ ಮಗ, ಇವರ ಈ ರಿಟೆನ್ಷನ್ ರಿಲೇಟೆಡ್ ಅಪ್ಡೇಟು ಬಂದಿದೆಯಲ್ಲ, ಈ 5 ಜನ ರಿಟರ್ನ್ ಆಗ್ತಾರೆ ಅಂತ. ಸೊ ನಿಮಗೆ ಇದು ಕನ್ವಿನ್ಸಿಂಗ್ ಅನ್ನಿಸ್ತಿದೆ ಅಥವಾ ಬೇರೆಯವರು ಕೂಡ ರಿಟರ್ನ್ ಮಾಡ್ಕೋಬೇಕಾಗಿತ್ತು ಇವರು ಅಂತ ಅನ್ನಿಸ್ತಾ? ಸ್ಟಬ್ಸ್ ಆ್ಯಂಡ್ ಎಸ್ಪೆಷಲಿ ಸ್ಟಬ್ಸ್ ಆ್ಯಂಡ್ ಫ್ರೇಜರ್ ರಿಲೇಟೆಡು ನಿಮಗೆ ಸ್ವಲ್ಪ ಗೊಂದಲ ಇರಬಹುದು. ಇನ್ನು 3 ಜನ ಏನಿದ್ದಾರೆ ಅದು ಪಕ್ಕ ಶಾರ್ಟ್ ಬಿಡುಗರು ಅಂತ ಹೇಳ್ತೀರಾ. ಸೊ ಈ ಸ್ಟಬ್ಸು ಮತ್ತು ಫ್ರೇಜರ್ನ ರಿಟರ್ನ್ ಮಾಡ್ಕೊಬೇಕಾಗಿತ್ತು ಅಂತ ಹೇಳ್ತೀರಾ ಅಥವಾ ರಿಲೀಸ್ ಮಾಡಬೇಕಾಗಿತ್ತು ಅಂತ ಹೇಳ್ತೀರಾ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.